ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು ನಾವು ವರಲಕ್ಷ್ಮಿ ಹಬ್ಬಕ್ಕೆ ಹೂವು ತಗೊಂಡ್ಬರಕ್ಕೆ ಹೋಗಿದ್ವಿ. ಅದು ಫಸ್ಟ್ ಬಂದ್ಬಿಟ್ಟು ನಾವು ಚನ್ನಪುರಕ್ಕೆ ಹೋದ್ವಿ. ಅಲ್ಲಿ ಫುಲ್ ರೇಟ್ ಜಾಸ್ತಿ ಇತ್ತು. ಅದಕ್ಕೆ ಆಮೇಲೆ ನಾವು ಹೊಸೂರ್ಗೆ ಹೋದ್ವಿ. ಅಲ್ಲಿ ಫುಲ್ ಕಡಿಮೆ ಐತೆ ಹೂವು ಎಲ್ಲನೂ. ನೋಡಿ, ಇದು ಚೆಂಡು ಹೂವು ಕೆಜಿ 30 ರೂಪಾಯಿ, 2 kg ತಗೊಂಡು ಬಂದಿದ್ದೀವಿ. ಆಮೇಲೆ ಬಂದ್ಬಿಟ್ಟು ಇದು ಸಣ್ಣ ಮಲ್ಲಿಗೆ, ಇದು 1/4 kg 150 ರೂಪಾಯಿ. ಆಮೇಲೆ ಬಂದ್ಬಿಟ್ಟು ಇದು ತುಳಸಿ, ಇದು ನಾಟಿ ತುಳಸಿ ಅಂತೆ, ಒಂದು ಬಾಳ ಬಂದ್ಬಿಟ್ಟು 50 ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ಇದು ಬಂದ್ಬಿಟ್ಟು ಮಾವಿನ ಎಲೆ. ಆಮೇಲೆ ಬಂದ್ಬಿಟ್ಟು ಇದು ವಿಳೆದೆಲೆ. ಆಮೇಲೆ ದೊಡ್ಡ ಬಾಳೆಹಣ್ಣು 1 kg, ಚಿಕ್ಕ ಬಾಳೆಹಣ್ಣು 2 kg ತಗೊಂಡು ಬಂದಿದ್ದೀವಿ. ಆಮೇಲೆ ಬಂದ್ಬಿಟ್ಟು ಇದು ಪನ್ನೀರ್ ಇದೆ, ಇದು 20 ರೂಪಾಯಿ. ಆಮೇಲೆ ಒಂದು ದಾರ ತಗೊಂಡು ಬಂದಿದ್ದೀವಿ. ಆಮೇಲೆ ಬರೋವಾಗ ರೋಡ್ನಲ್ಲಿ ಇದು ಜೋಳ ಇಟ್ಟಿದ್ದು, ಇದು ಬಂದ್ಬಿಟ್ಟು 6 ಬಂದ್ಬಿಟ್ಟು 50 ರೂಪಾಯಿ. ಆಮೇಲೆ ಇದು ಬಟನ್ಸ್ ರೋಸ್ ಬಂದ್ಬಿಟ್ಟು kg ಬಂದ್ಬಿಟ್ಟು ಅರ್ಧ kg ತಾನೆ, ಇದು 60 ರೂಪಾಯಿ. ಆಮೇಲೆ ಇದು ಗುಂಡ್ಮಲ್ಲಿಗೆ ಬಂದ್ಬಿಟ್ಟು ಇದು 1/4 kg ಬಂದ್ಬಿಟ್ಟು 150 ರೂಪಾಯಿ. ಇದು ಶಾವಂತಿಗೆ ಹೂವು ಬಂದ್ಬಿಟ್ಟು ಇದು 160 ರೂಪಾಯಿ kg. ನೋಡಿದ್ರೆಲ್ಲ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಬೇಕು ಅಂದ್ಕೊಂಡಿದ್ರು ಅವರೆಲ್ಲ ಹೊಸೂರು ಮಾರ್ಕೆಟ್ಗೆ ಹೋಗಿ. ತುಂಬ ಕಡಿಮೆ ಅಂದರೆ ಕಡಿಮೆ ಇದೆ ಹೂವು. ಸರಿ, ಬಾಯ್ ಫ್ರೆಂಡ್ಸ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮಮ್ಮ ಹೂವು ಹಾರ ಹಾಕ್ಕೊಂಡಿಸಿದ್ದಾರೆ. ಎಷ್ಟು ಚೆನ್ನಾಗಿದೆಯೋ. ಮಲ್ಲಿಗೆ ಹಾರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೇ ಮಾರ್ಕೆಟಲ್ಲಿ 400 ಇತ್ತು ಈ ಹಾರ. ಅದಕ್ಕೆ ನಾನೇ 1/4 kg ತೊಗೊಂಬಂದ್ಬಿಟ್ಟು ಮನೆಯಲ್ಲಿ ಕೂಣಿಸಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ.